Good morning to you all. Myself Pratibha KR, Assistant Professor of Economics. Today I am going to explain the concept of consumption function. Especially in this concept, I would like to concentrate on average propensity to consume, marginal propensity to consume, then APS, marginal propensity, average propensity to save, and marginal propensity to save. ಅನುಭೋಗದ ಪರಿಭಾವನೆ, ಕನ್ಸಂಪ್ಷನ್ ಫಂಕ್ಷನ್. ಕೇನ್ಸನ ಉದ್ಯೋಗ ಸಿದ್ಧಾಂತದಲ್ಲಿ ಪರಿಣಾಮಕಾರಿ ಬೇಡಿಕೆ, ಎಫೆಕ್ಟಿವ್ ಡಿಮಾಂಡ್ ಅನ್ನುವಂಥ ಕಾನ್ಸೆಪ್ಟನ್ನು ಅಲ್ಲಿ ಉದ್ಯೋಗ ಸಿದ್ಧಾಂತದ ಆಧಾರ ಸ್ತಂಭ ಅಂತ ಹೇಳಿದ್ರು. ಈತನ ಪ್ರಕಾರ ಒಂದು ರಾಷ್ಟ್ರದಲ್ಲಿ ರಾಷ್ಟ್ರೀಯ ಆದಾಯ, ಉದ್ಯೋಗ ಮಟ್ಟ ಹಾಗೂ ವರಮಾನಗಳು ಪರಿಣಾಮಕಾರಿ ಬೇಡಿಕೆಯ ಮಟ್ಟವನ್ನು ಅವಲಂಬಿಸಿರುತ್ತದೆ. ಪರಿಣಾಮಕಾರಿ ಬೇಡಿಕೆಯ ಮಟ್ಟ ಹೆಚ್ಚಾಗಿದ್ದಷ್ಟು ಉದ್ಯೋಗ, ರಾಷ್ಟ್ರೀಯ ಆದಾಯ ಹಾಗೂ ವರಮಾನದ ಪ್ರಮಾಣಗಳು ಹೆಚ್ಚಾಗಿರುತ್ತದೆ. ಯಾವಾಗ ಪರಿಣಾಮಕಾರಿ ಬೇಡಿಕೆಯ ಕೊರತೆ ಉಂಟಾಗುತ್ತದೆಯೋ ಆಗ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆ, ವರಮಾನ ಹಾಗೂ ಉದ್ಯೋಗ ಮಟ್ಟದ ಕುಸಿತಕ್ಕೆ ದಾರಿಯಾಗುತ್ತದೆ ಎಂಬುದನ್ನು. ಹಾಗಾದ್ರೆ ಪರಿಣಾಮಕಾರಿ ಬೇಡಿಕೆಯ ನಿರ್ಧಾರಕಗಳು ಯಾವುದು ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡ್ತೀವಿ. There are three important expenditure ಅಂತ ಹೇಳ್ತಾರೆ, determinants of effective demand. Okay, effective demand depends upon three important factors, three important expenditure ಅಂತ ಹೇಳ್ತಾರೆ. One is consumption expenditure, then another one is investment expenditure and governmental expenditure. ಅಲ್ಲಿ ಅತ್ಯಂತ ಪ್ರಮುಖವಾಗಿ ಅನುಭೋಗ ವೆಚ್ಚ, ಹೂಡಿಕೆಯ ವೆಚ್ಚ ಮತ್ತು ಸರ್ಕಾರಿ ವೆಚ್ಚ ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧರಿಸುವಂಥ ಅತ್ಯಂತ ಪ್ರಮುಖವಾದಂಥ ನಿರ್ಧಾರಕಗಳಾಗಿವೆ ಎಂಬುದಾಗಿ. ಅದರಲ್ಲಿ ನಾನು ಈ ಸೆಷನಲ್ಲಿ ಅನುಭೋಗ ಕಾರ್ಯ ಅಥವಾ ಅನುಭೋಗ ವೆಚ್ಚ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ನಥಿಂಗ್ ಬಟ್ ಕನ್ಸಂಪ್ಷನ್ ಫಂಕ್ಷನ್ ಅನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಅನಲೈಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಕೇನ್ಸನಿಗಿಂತ ಮುಂಚೆ ಅನುಭೋಗ ಕಾರ್ಯ ಎಂಬ ಪರಿಭಾವನೆಯನ್ನ ಬಳಸಿದಂತಹ ವ್ಯಕ್ತಿ, ಅದನ್ನ ಬಳಸಿ ಅರ್ಥವ್ಯವಸ್ಥೆಯಲ್ಲಿ ಅರ್ಥಶಾಸ್ತ್ರದಲ್ಲಿ ಮೊದಲ ಬಾರಿಗೆ ಬಳಸಿದಂಥ ವ್ಯಕ್ತಿ ಕ್ಲಾಸಿಕಲ್ ಎಕಾನಮಿಸ್ಟ್ TR ಮಾಲ್ಥಸ್. ಹೀಗೆ ಅನುಭೋಗ ಕಾರ್ಯ ಎಂಬ ಪರಿಭಾವನೆಯನ್ನ ಕೇನ್ಸನಿಗಿಂತ ಮುಂಚೆ ಬಳಸಿದಂಥ TR ಮಾಲ್ಥಸ್ ಆಗಿದ್ದರೂ ಕೂಡ ಆದರೆ ಅನುಭೋಗ ಕಾರ್ಯದ ಮೂಲಕ ಆರ್ಥಿಕ ಕ್ರಾಂತಿಯನ್ನು ಎಸಗಿದಂತಹ ಒಂದು ಕೀರ್ತಿ JM ಕೇನ್ಸ್ ರವರಿಗೆ ಸಲ್ಲುತ್ತದೆ ಎಂಬುದನ್ನು ನಾವಲ್ಲಿ ಅದನ್ನ ಇಂಟ್ರೊಡಕ್ಷನ್ ಹೇಳುವಾಗ ನೋಡ್ತೇವೆ. ಅದೇನೇ ಇದ್ರೂ ಕೂಡ ಪರಿಣಾಮಕಾರಿ ಬೇಡಿಕೆಯು ಅನುಭೋಗ ಕಾರ್ಯವು ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧರಿಸುವಂತಹ ಅತ್ಯಂತ ಪ್ರಮುಖವಾದಂತಹ ನಿರ್ಧಾರಕವಾಗಿದೆ. Then consumption function is one of the important determinant of effective demand. Deficiency in consumption expenditure leads to deficiency in effective demand. When effective demand decreases, that leads to lower level of income, employment and level of income ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಹೀಗೆ ಕೇನ್ಸನ ಉದ್ಯೋಗ ಸಿದ್ಧಾಂತದಲ್ಲಿ ಅನುಭೋಗ ಕಾರ್ಯಕ್ಕೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಕನ್ಸಂಪ್ಷನ್ ಫಂಕ್ಷನ್ ಆ ಒಂದು ಕಾನ್ಸೆಪ್ಟ್ ಅನ್ನು ಅನಲೈಸ್ ಮಾಡುವಾಗ ಐ ವುಡ್ ಲೈಕ್ ಟು ಕಾನ್ಸಂಟ್ರೇಟ್ ಆನ್ introductory factors, meaning of consumption function and consumption expenditure, average propensity to consume, marginal propensity to consume. Okay, now all these concepts has to be covered in this session. Okay, then what is consumption function according to Keynes, or meaning of consumption function? Consumption function express the functional relationship between income and expenditure. ಅಂದ್ರೆ ಅನುಭೋಗ ಕಾರ್ಯ ಯಾರ ನಡುವಿನ ಸಂಬಂಧವನ್ನು ವ್ಯಕ್ತಪಡಿಸುತ್ತದೆ ಎಂದರೆ ಆದಾಯ ಮತ್ತು ಅನುಭೋಗದ ನಡುವಿನ ಸಂಬಂಧವನ್ನು ವ್ಯಕ್ತಪಡಿಸುವಂತಹ ಪರಿಭಾವನೆಯನ್ನೇ ನಾವು ಅನುಭೋಗ ಕಾರ್ಯ, ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ಇನ್ಕಮ್ ಅಂಡ್ ಕನ್ಸಂಪ್ಷನ್, ಆದಾಯ ಮತ್ತು ಅನುಭೋಗದ ನಡುವಿನ ಸಂಬಂಧವನ್ನು ವ್ಯಕ್ತಪಡಿಸುವುದೇ ಅನುಭೋಗ ಕಾರ್ಯ ಕೇನ್ಸನ ಪ್ರಕಾರ.
Okay, so ಹೀಗೆ ಅಕಾರ್ಡಿಂಗ್ ಟು ಕೀನ್ಸ್ ಕನ್ಸಂಪ್ಷನ್ ಫಂಕ್ಷನ್ ಆರ್ ದ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಆಫ್ ಎಫೆಕ್ಟಿವ್ ಡಿಮಾಂಡ್. Okay, if consumption function is low, income, employment and output will be less as a result of lack of effective demand. ಸೊ ಯಾವಾಗ ಕನ್ಸಂಪ್ಷನ್ ಫಂಕ್ಷನ್ ಕಡಿಮೆ ಆಗುತ್ತೆ ಆಗ ಎಫೆಕ್ಟಿವ್ ಡಿಮಾಂಡ್ ಕಡಿಮೆ ಆಗಿ ಇನ್ಕಮ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಔಟ್ಪುಟ್ ಕೂಡ ಕಡಿಮೆ ಆಗುತ್ತೆ ಎನ್ನುವಂಥ ಅಂಶನ ನಾನು ಈಗಾಗಲೇ ಪಾಯಿಂಟ್ ಔಟ್ ಮಾಡಿದೆ. ದೋ ದ ಕಾನ್ಸೆಪ್ಟ್ ಆಫ್ ಕನ್ಸಂಪ್ಷನ್ ಫಂಕ್ಷನ್ ವಾಸ್ ಯೂಸ್ಡ್ ಬೈ ಮಾಲ್ಥಸ್ ಆ್ಯಂಡ್ ಸಮ್ ಅದರ್ ಎಕಾನಮಿಸ್ಟ್, the credit of having provided the clear picture of it and of having brought economic revolution through that, the credit goes to J.M. Keynes. ನಾನು ಈಗಾಗಲೇ ಹೇಳಿದಂತೆ ಕೇನ್ಸನಿಗಿಂತ ಮುಂಚೆ ಮಾಲ್ಥಸ್ ಈ ಪದಗುಚ್ಛವನ್ನು ಬಳಸಿದರೂ ಕೂಡ ಇದನ್ನು ಈ ಪರಿಭಾವನೆಯ ಮೂಲಕ ಆರ್ಥಿಕ ಕ್ರಾಂತಿಯನ್ನು ಎಸಗಿದಂಥ ಕೀರ್ತಿ J.M. ಕೇನ್ಸ್ ರವರಿಗೆ ಸಲ್ಲುತ್ತದೆ ಎಂಬುದನ್ನು ನಾವೀಗಾಗಲೇ ಡಿಸ್ಕಸ್ ಮಾಡಿಯಾಗಿದೆ. ಈಗ ವಾಟ್ ಈಸ್ ಕನ್ಸಂಪ್ಷನ್ ಫಂಕ್ಷನ್ ಅಂತ ನಾನು ಡಿಫೈನ್ ಮಾಡುವಾಗ ಒಂದು ರಾಷ್ಟ್ರದ ಜನತೆಯ ನಿವ್ವಳ ಆದಾಯದಲ್ಲಿ, ಒಂದು ರಾಷ್ಟ್ರದ ಒಟ್ಟು ನಿವ್ವಳ ಆದಾಯದಲ್ಲಿ ಅನುಭೋಗಕ್ಕಾಗಿ ಖರ್ಚಾಗುವ ಹಣದ ಪ್ರಮಾಣವನ್ನು ಸೂಚಿಸುವ ಪರಿಭಾವನೆಯೇ ಅನುಭೋಗ ಕಾರ್ಯ. ಅಂದರೆ ಒಟ್ಟು ರಾಷ್ಟ್ರೀಯ ಆದಾಯ, ಟೋಟಲ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ಟೋಟಲ್ ನ್ಯಾಷನಲ್ ಎಕ್ಸ್ಪೆಂಡಿಚರ್. ವಿಶಾಲವಾಗಿ ಹೇಳಬೇಕು ಅಂದರೆ ಕನ್ಸಂಪ್ಷನ್ ಫಂಕ್ಷನ್ ಅಂದರೆ ಕನ್ಸಂಪ್ಷನ್ ಫಂಕ್ಷನ್ ಎಕ್ಸ್ಪ್ರೆಸ್ ದ ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ಟೋಟಲ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ಟೋಟಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಓಕೆ, ಹೀಗೆ ಇವೆರಡರ ನಡುವಿನ ಸಂಬಂಧವನ್ನು ವ್ಯಕ್ತಪಡಿಸುತ್ತದೆ ಎಂಬ ಪರಿಭಾವನೆಯಲ್ಲಿ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಕನ್ಸಂಪ್ಷನ್ ಫಂಕ್ಷನ್ ಆರ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಎಕ್ಸ್ಪ್ರೆಸಸ್ ದ ಅಮೌಂಟ್ ಆಫ್ ಟೋಟಲ್ ಇನ್ಕಮ್ ಸ್ಪೆಂಟ್ ಆನ್ ಕನ್ಸಂಪ್ಷನ್ ಅಟ್ ಡಿಫರೆಂಟ್ ಲೆವೆಲ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ವಾಟ್ ಈಸ್ ಕನ್ಸಂಪ್ಷನ್ ಫಂಕ್ಷನ್ ಆರ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತಂದರೆ the total amount of income which is spent on consumption at different level of income, ವಿವಿಧ ಮಟ್ಟದ ಆದಾಯದಲ್ಲಿ ಅನುಭೋಗಕ್ಕಾಗಿ ಖರ್ಚಾಗುವ ಒಟ್ಟು ಹಣದ ಪ್ರಮಾಣವನ್ನು, ಒಟ್ಟು ಆದಾಯದ ಪ್ರಮಾಣವನ್ನು ಸೂಚಿಸುವ ಪರಿಭಾವನೆಗೆ ಅನುಭೋಗ ಕಾರ್ಯ ಕೇನ್ಸ್ ರವರ ಪ್ರಕಾರ. ದಿಸ್ ಕಾನ್ಸೆಪ್ಟ್ ಇಂಪ್ಲಾಯ್ಸ್ then functional relationship between consumption and income. Okay, ನಾನೀಗ ಆಲ್ರೆಡಿ ಅದನ್ನ ಪಾಯಿಂಟ್ ಔಟ್ ಮಾಡಿದ್ದೀನಿ. It means it indicates the amount of money people spend on consumption out of the net income viewed in macro terms ಅಂತ ಹೇಳ್ತಿದ್ರೆ ಅವರ ನಿವ್ವಳ ಆದಾಯದಲ್ಲಿ ಅನುಭೋಗದ ಮೇಲೆ ಖರ್ಚಾಗುವ ಒಟ್ಟು ಹಣದ ಪ್ರಮಾಣವನ್ನೇ ಅನುಭೋಗ ಕಾರ್ಯ ಅಥವಾ ಅನುಭೋಗ ಪ್ರವೃತ್ತಿ ಅಂತ ಹೇಳ್ತೀವಿ. ದಿಸ್ ಎಕ್ಸ್ಪ್ರೆಸ್ ದ ಫಂಕ್ಷನಲ್ ರಿಲೇಷನ್ ಬಿಟ್ವೀನ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ಅಗ್ರಿಗೇಟ್ ಕನ್ಸಂಪ್ಷನ್. ನಾನೀಗಾಗಲೇ ಹೇಳಿದಂತೆ ಒಟ್ಟು ರಾಷ್ಟ್ರೀಯ ಆದಾಯ ಮತ್ತು ಒಟ್ಟು ಅನುಭೋಗ, ಅಗ್ರಿಗೇಟ್ ಕನ್ಸಂಪ್ಷನ್ ಅಂದರೆ ಒಟ್ಟು ಅನುಭೋಗ ಅನ್ನುವಂಥ ಅಂಶವನ್ನು ನಾವು ಇಲ್ಲಿ ನೋಡ್ತಾ ಹೋದ್ವಿ. ಸೊ ಸಾಕಷ್ಟು ಮತ್ತೆ ರಿಪೀಟೆಡ್ಲಿ ನಾನು ವಾಟ್ ಈಸ್ ಕನ್ಸಂಪ್ಷನ್ ಫಂಕ್ಷನ್ ಅನ್ನು 3-4 ವಿಧಾನದಲ್ಲಿ ಡಿಫೈನ್ ಮಾಡಿದ್ದೀವಿ. ಒಟ್ಟಾರೆಯಾಗಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಆದಾಯ ಮತ್ತು ಅನುಭೋಗದ ನಡುವಿನ ಸಂಬಂಧವನ್ನು ವ್ಯಕ್ತಪಡಿಸುವ ಪರಿಭಾವನೆಯಾಗಿದೆ ಅಂತ ಹೇಳಿದ್ರಿ. ಹಾಗಾದರೆ ವಿ ಕ್ಯಾನ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಕನ್ಸಂಪ್ಷನ್ ಫಂಕ್ಷನ್ ವಿತ್ ದ ಹೆಲ್ಪ್ ಆಫ್ ಎ ಫಾರ್ಮುಲಾ. ಒಂದು ಸೂತ್ರದ ಸಹಾಯದಿಂದ ಅನುಭೋಗ ಕಾರ್ಯವನ್ನು ವಿವರಿಸಿದ್ದಾರೆ. ಅದೇನಪ್ಪ ಅಂದರೆ ಸಿ ಈಸ್ ದ ಎಫ್ ಆಫ್ ವೈ. ಕನ್ಸಂಪ್ಷನ್ ಈಸ್ ದ ಫಂಕ್ಷನ್ ಆಫ್ ಇನ್ಕಮ್. According to Keynes, consumption is the function of income. ಇಲ್ಲಿ ನೋಡಿ, the relationship between consumption and income can be expressed through an equation. Okay, C equal to F of Y. ಅಂದ್ರೆ consumption is the function of income. In the above equation, C represents consumption, Y represents income, F represents functional relationship between consumption and income. ದೆನ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಲ್ಲಿ ಕನ್ಸಂಪ್ಷನ್ ಫಂಕ್ಷನ್ ಅಂದರೆ ಏನು ಅಂತ ನೋಡಿದ್ವಿ. ಹಾಗಾದರೆ ವಾಟ್ ಈಸ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಆದಾಯದಲ್ಲಿ, ಒಂದು ಪರ್ಟಿಕ್ಯುಲರ್ ಲೆವೆಲ್ ಆಫ್ ಇನ್ಕಮ್ ಅಲ್ಲಿ ಅನುಭೋಗಕ್ಕಾಗಿ ಖರ್ಚಾಗುವ ಪ್ರಮಾಣವನ್ನು ಸೂಚಿಸುವಂಥದ್ದು. ಇಲ್ಲಿ ದೆರ್ ಈಸ್ ಎ ಸ್ಮಾಲ್ ಡಿಫರೆನ್ಸ್ ಬಿಟ್ವೀನ್ ಕನ್ಸಂಪ್ಷನ್ ಫಂಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ವಿ ಕ್ಯಾನ್ ಸಿ there is a small difference between these two concepts. What? Consumption expenditure indicates a specific amount of
a specific amount of the total income. Total income, a specific amount is spent on consumption. It is called consumption expenditure. ಅಂದರೆ ಒಂದು ನಿರ್ದಿಷ್ಟ ಮಟ್ಟದ ಆದಾಯದಲ್ಲಿ ಅನುಭೋಗಕ್ಕಾಗಿ ಖರ್ಚಾಗುವ ಒಟ್ಟು ಮೊತ್ತ, ಅನುಭೋಗಕ್ಕಾಗಿ ಖರ್ಚಾಗುವ ಹಣವನ್ನ ಅನುಭೋಗ ವೆಚ್ಚ ಅಂತ ಹೇಳಿ. ಹಾಗಾದ್ರೆ ಅನುಭೋಗ ಪ್ರವೃತ್ತಿ ಅಂದ್ರೇನು? ವಿವಿಧ ಮಟ್ಟದ ಆದಾಯದಲ್ಲಿ the total amount of income which is spent on consumption at different level of income ಅಂತ ವಿವಿಧ ಮಟ್ಟದ ಆದಾಯದಲ್ಲಿ ಅನುಭೋಗಕ್ಕಾಗಿ ಖರ್ಚಾಗುವ ಒಟ್ಟು ಹಣದ ಪ್ರಮಾಣ ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿ ಕನ್ಸಂಪ್ಷನ್ ಫಂಕ್ಷನ್ ಇಸ್ ಎ ಶೆಡ್ಯೂಲ್ showing the total amount of income being spent on consumption at different level of income. ನಾನು ಈಗಾಗಲೇ ಹೇಳಿದಂತೆ ವಿವಿಧ ಮಟ್ಟದ ಆದಾಯದಲ್ಲಿ ಅನುಭೋಗಕ್ಕಾಗಿ ಖರ್ಚಾಗುವ ಹಣದ ಪ್ರಮಾಣವನ್ನ ಸೂಚಿಸುವ ಪಟ್ಟಿ. ಇಟ್ ಇಸ್ ಎ ಶೆಡ್ಯೂಲ್ ಆಫ್ ಡಿಫರೆಂಟ್ ಲೆವೆಲ್ ಆಫ್ ಇನ್ಕಮ್ ಅಂತ ಅಲ್ಲಿ ಹೇಳ್ತಾ ಹೋಗಿ. Thus the propensity to consume is just schedule reflecting the relationship between income and expenditure. The schedule indicates the changes in consumption with the changes in income. ಹೌದಾ? We can explain consumption function or propensity to consume with the help of a table. In this consumption schedule, you can see two concepts. One column income, then another one is consumption. When income is 0, consumption is 20. Even if income is 0, consumption is 20, then level of savings will be 0 ಅಂತ ಹೇಳ್ತೀವಿ. If income increases from 0 to 60, then consumption level increase from 20 to 70. See, in this schedule, if income goes on increasing, then consumption also increasing up to certain level at increasing rate ಅಂತ ಹೇಳ್ತೀವಿ. ಸೊ ಇಲ್ಲಿ 120ಕ್ಕೆ ಇನ್ಕಮ್ ಹೆಚ್ಚಾದಾಗ ದೆನ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕೂಡ ಅಷ್ಟೇ ಇದೆ. ಅಂದ್ರೆ ವೆನ್ ಇನ್ಕಮ್ ಇನ್ಕ್ರೀಸಸ್ ಫ್ರಮ್ 60 to 120, ದೆನ್ ಕನ್ಸಂಪ್ಷನ್ ಇನ್ಕ್ರೀಸಸ್ ಫ್ರಮ್ 70 to 120. ಅಟ್ ದಿಸ್ ಲೆವೆಲ್ ಸಿ ಈಕ್ವಲ್ ಟು y ಈಕ್ವಲ್ ಟು ಸಿ. ನೋಡಿ, ಇನ್ಕಮು ಕೂಡ 120 ಇದೆ, ದೆನ್ ಕನ್ಸಂಪ್ಷನ್ ಕೂಡ 120 ಇದೆ. ಅಂದ್ರೆ y ಈಕ್ವಲ್ ಟು ಸಿ ಅಂದ್ರೆ ಯಾವುದಕ್ಕೆ ಸಮನಾಗಿದೆ? ಆದಾಯವು ವೆಚ್ಚಕ್ಕೆ ಸಮನಾಗಿದೆ. ವ್ಯಕ್ತಿಗಳು ತಮಗೆ ಬಂದಂತ ಆದಾಯವನ್ನೆಲ್ಲವೂ ಯಾವುದಕ್ಕೆ ಖರ್ಚು ಮಾಡ್ತಿದ್ರೆ? ಅನುಭೋಗಕ್ಕಾಗಿ ಖರ್ಚು ಅಂದ್ರೆ ವ್ಯಕ್ತಿಗಳ ಮೂಲಭೂತ ಅವಶ್ಯಕತೆಗಳು ಪೂರೈಕೆಯಾಗುವವರೆಗೆ ಆತ ಉಳಿತಾಯ ಮಾಡಲು ಸಾಧ್ಯವಿಲ್ಲ. ಮೂಲಭೂತ ಅವಶ್ಯಕತೆಗಳು ಅಂದ್ರೆ ಏನ್ ಹೇಳ್ತೀವಿ? ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಲೈಫ್, ಬೇಸಿಕ್ ನೀಡ್ಸ್ ಆಫ್ ಲೈಫ್, ಫುಡ್, ಶೆಲ್ಟರ್ ಅಂಡ್ ಕ್ಲಾತ್, ದೆನ್ ಮಿನಿಮಮ್ ನೀಡ್ಸ್, ಕಂಫರ್ಟ್ಸು, ಎಜುಕೇಶನ್, ದೆನ್ ಹೆಲ್ತ್, ಇದೆಲ್ಲ ಬೇಸಿಕ್ ನೀಡ್ಸ್. ಸೊ ಹಾಗಾಗಿ 120 ಇದ್ದಾಗ ಕನ್ಸಂಪ್ಷನ್ ಕೂಡ 120 ಇದೆ. y ಈಕ್ವಲ್ ಟು ಸಿ ಆಗಿದೆ. ಹೌದಾ? ಬಂದದ್ದ ಆದಾಯವೆಲ್ಲವೂ ಯಾವ್ದಕ್ಕೆ ಖರ್ಚಾಗಿದೆ? ಅನುಭೋಗಕ್ಕಾಗಿ ಖರ್ಚಾಗಿದೆ. ಆದರೆ ಇಫ್ ಇನ್ಕಮ್ ಇನ್ಕ್ರೀಸಸ್ ಫ್ರಮ್ 120 to 180, ದೆನ್ ಕನ್ಸಂಪ್ಷನ್ ವಿಲ್ ಬಿ 270. ಅಂದ್ರೆ ಆದಾಯಕ್ಕಿಂತಲೂ ಅನುಭೋಗ ಏನಾಗಿದೆ? ಹೆಚ್ಚಾಗಿರುವಂಥದ್ದು ಎಂಬ ಅಂಶವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹೀಗೆ ಆದಾಯ ಹೆಚ್ಚಾಗುತ್ತಾ ಹೋದಂತೆ ಅನುಭೋಗವು ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗಿಲ್ಲ. ಸೊ ಎಷ್ಟು ಪ್ರಮಾಣದಲ್ಲಿ ಆದಾಯ ಹೆಚ್ಚಾಗ್ತಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಅನುಭೋಗ ಹೆಚ್ಚಾಗ್ತಿಲ್ಲ. ವಿ ಕ್ಯಾನ್ ಸಿ ದೇರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಆದಾಯ ಮತ್ತು ಅನುಭೋಗ, ವ್ಯಕ್ತಿಗಳ ಆದಾಯ ಹೆಚ್ಚಾಗುತ್ತಾ ಹೋದಂತೆ ಆದಾಯ ಮತ್ತು ಅನುಭೋಗದ ನಡುವೆ ಅಂತರ ಏರ್ಪಟ್ಟಿದೆ ಎಂಬ ಅಂಶನ ನೋಡಿ. ಇಲ್ಲಿ 300 ರೂಪೀಸ್ ಇದ್ದಾಗ ಇನ್ಕಮ್, ಕನ್ಸಂಪ್ಷನ್ ಫಂಕ್ಷನ್ ಎಷ್ಟಾಗಿದೆ? 270. ಇಫ್ ಇನ್ಕಮ್ ಈಸ್ 360, ಕನ್ಸಂಪ್ಷನ್ ಈಸ್ 220. ಸೊ ಹೀಗೆ ದರ್ ಇಸ್ ಎ ಗ್ಯಾಪ್ ಬಿಟ್ವೀನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಸ್ಟಾರ್ಟಿಂಗ್ ಏನಿತ್ತು? ಬೇಸಿಕ್ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಆಗೋವರೆಗೂ ಈವನ್ ಇಫ್ ಇನ್ಕಮ್ ಈಸ್ 0, ಎಕ್ಸ್ಪೆಂಡಿಚರ್ ಈಸ್ ಗ್ರೇಟರ್ ದ್ಯಾನ್ ದಿ ಇನ್ಕಮ್. ಯಾವಾಗ ಮಿನಿಮಮ್ ನೀಡ್ಸ್ ಆಫ್ ಲೈಫ್ ಫುಲ್ಫಿಲ್ ಆಗೋವರೆಗೂ y ಈಕ್ವಲ್ ಟು ಸಿ ಆಗಿತ್ತು. ಯಾವಾಗ ವ್ಯಕ್ತಿಗಳ ಮೂಲಭೂತ ಅವಶ್ಯಕತೆಗಳು ಪೂರೈಕೆ ಆಯಿತು, ಹೀಗೆ ಆದಾಯ ಹೆಚ್ಚಾಗುತ್ತಾ ಹೋದಂತೆ ಹೆಚ್ಚಾದಂಥ ಆದಾಯವು ಉಳಿತಾಯ ಮತ್ತು ಅನುಭೋಗದ ನಡುವೆ ಡಿವೈಡ್ ಆಗೋದ್ರಿಂದ ವ್ಯಕ್ತಿಗಳು ತಮಗೆ ಬಂದಂಥ ಆದಾಯವನ್ನು ಉಳಿತಾಯ ಮತ್ತು ಅನುಭೋಗ ಎಂಬುದಾಗಿ ಹಂಚಿಕೊಳ್ಳುವುದರಿಂದ ವ್ಯಕ್ತಿಗಳು ಉಳಿತಾಯ ಮಾಡಲು ಪ್ರಾರಂಭಿಸುವುದರಿಂದ ಆದಾಯ ಹೆಚ್ಚಾದಷ್ಟೇ ಮಟ್ಟದಲ್ಲಿ ಏನು ಹೆಚ್ಚಾಗ್ತಾ ಹೋಗಿಲ್ಲ? ಅನುಭೋಗ
ಹೆಚ್ಚಾಗುವುದಿಲ್ಲ ಎಂಬುದನ್ನು ಈ ಒಂದು ಶೆಡ್ಯೂಲಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಅದೇನೇ ಇದ್ರೂ ಕೂಡ ಕನ್ಸಂಪ್ಷನ್ ಫಂಕ್ಷನ್ ಎಕ್ಸ್ಪ್ರೆಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು ಈ ಒಂದು ಶೆಡ್ಯೂಲಲ್ಲಿ ನಾವು ಕಾಣಲಿಕ್ಕಿದೆ. ಕನ್ಸಂಪ್ಷನ್ ಶೆಡ್ಯೂಲ್. The above schedule indicates that consumption has not increased in the same rate as the income. ಹೌದಾ? ಇಲ್ಲಿ ನೋಡಿ, ಇನ್ಕಮ್ ಹೆಚ್ಚಾದಷ್ಟೇ ರೇಟಲ್ಲಿ ಕನ್ಸಂಪ್ಷನ್ ಹೆಚ್ಚಾಗಿಲ್ಲ ಅನ್ನುವಂಥ ಅಂಶನ ನಾವಿಲ್ಲಿ ನೋಡ್ತೀವಿ. ಆಲ್ಸೋ ಎಕ್ಸ್ಪ್ರೆಸಸ್ ದ ಫ್ಯಾಕ್ಟ್ ದಟ್ ಕನ್ಸಂಪ್ಷನ್ ಫಂಕ್ಷನ್ ವಿಲ್ ಬಿ ಕಾನ್ಸ್ಟೆಂಟ್ ಇನ್ ದ ಶಾರ್ಟ್ ಟರ್ಮ್ ಪೀರಿಯಡ್. ಕೇನ್ಸನ ಪ್ರಕಾರ ಅಲ್ಪಾವಧಿಯಲ್ಲಿ, ಈಗ ಆಲ್ರೆಡಿ ನಾವು ಪಾಯಿಂಟ್ ಔಟ್ ಮಾಡಿದ್ದೀವಿ, ಅನುಭೋಗ ಕಾರ್ಯವು ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧರಿಸುವ ಅತ್ಯಂತ ಪ್ರಮುಖವಾದಂಥ ಅಂಶವಾಗಿದೆ. ಅನುಭೋಗದ ಕೊರತೆಯಿಂದಾಗಿ ಪರಿಣಾಮಕಾರಿ ಬೇಡಿಕೆಯ ಕೊರತೆ ಉಂಟಾಗಿ ನಿರುದ್ಯೋಗಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬುದಾಗಿ ಹೇಳಿದ್ವಿ. ಆದರೆ ಕೇನ್ಸನ ಪ್ರಕಾರ, ಕೇನ್ಸನ ಮತ್ತೊಂದು ಕಲ್ಪನೆ ಏನು ಹೇಳುತ್ತಪ್ಪ, ಅಲ್ಪಾವಧಿಯಲ್ಲಿ ಇನ್ ದ ಶಾರ್ಟ್ ರನ್ ಪೀರಿಯಡ್ ಕನ್ಸಂಪ್ಷನ್ ಈಸ್ ಕಾನ್ಸ್ಟೆಂಟ್, ಕನ್ಸಂಪ್ಷನ್ ಫಂಕ್ಷನ್ ವಿಲ್ ಬಿ ಕಾನ್ಸ್ಟೆಂಟ್ ಇನ್ ಶಾರ್ಟ್ ರನ್ ಅನ್ನುವಂಥ ಅಂಶವನ್ನು ಹೇಳ್ತಾ ಹೋಗ್ತಾರೆ. ಹೀಗೆ ಅನುಭೋಗ ಕಾರ್ಯದ ಸ್ವರೂಪ ಇತ್ಯಾದಿ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಹೋದ್ವಿ. ಹಾಗೆಯೇ ಮತ್ತೆ ನಾನು ಅದನ್ನು ರಿಪೀಟ್ ಮಾಡಲ್ಲ, ನಿಮಗೊಂದು ಐಡಿಯಾ ಬಂದಿದೆ. ದೆನ್ ವಾಟ್ ಈಸ್ ಕೇನ್ಸ್ ಕನ್ಸಂಪ್ಷನ್ ಫಂಕ್ಷನಲ್ಲಿ ಒಂದು ಪ್ರಪೆನ್ಸಿಟಿ ಟು ಕನ್ಸ್ಯೂಮಲ್ಲಿ ಬ್ರಾಡ್ಲಿ ಕ್ಲಾಸಿಫೈಡ್ ಅಂದರೆ ಎರಡು he used two important concepts in propensity to consume. One is APC, another one is MPC. APC means average propensity to consume, then MPC means marginal propensity to consume. ಸರಾಸರಿ ಅನುಭೋಗ ಪ್ರವೃತ್ತಿ ಮತ್ತು ಸೀಮಾಂತ ಅನುಭೋಗ ಪ್ರವೃತ್ತಿ ಎಂಬ ಎರಡು ಪರಿಭಾವನೆಯನ್ನು ಕೇನ್ಸ್ ತನ್ನ ಅನುಭೋಗ ಪ್ರವೃತ್ತಿ ಅಥವಾ ಅನುಭೋಗ ಕಾರ್ಯದಲ್ಲಿ ಗುರುತಿಸಿರುವಂಥದ್ದನ್ನು ಬಳಸಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ವಿ ಹ್ಯಾವ್ ಟು ಅನಲೈಸ್ ವಾಟ್ ಈಸ್ APC, ವಾಟ್ ಈಸ್ MPC ಅಕಾರ್ಡಿಂಗ್ ಟು JM ಕೇನ್ಸ್. ಓಕೆ, ಸರಾಸರಿ ಅನುಭೋಗ ಪ್ರವೃತ್ತಿ ಎಂದರೇನು, ಸೀಮಾಂತ ಅನುಭೋಗ ಪ್ರವೃತ್ತಿ ಎಂದರೇನು ಎಂಬುದನ್ನು ನಾವಿಲ್ಲಿ ಅನಲೈಸ್ ಮಾಡಲಿಕ್ಕಿದೆ. ಆಗ ಒನ್ ಬೈ ಒನ್ ನಾನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒನ್, ಸರಾಸರಿ ಅನುಭೋಗ ಪ್ರವೃತ್ತಿ, APC, ಅವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಓಕೆ, ಏನು ಅವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂದರೆ ಒಂದು ಸಮಾಜದ ಒಟ್ಟು ಆದಾಯ ಮತ್ತು ಒಟ್ಟು ಅನುಭೋಗ. APC ಎಕ್ಸ್ಪ್ರೆಸ್ ದ ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ total income of the society, total income and total consumption expenditure of the society. ಒಂದು ಸಮಾಜದ ಒಟ್ಟು ಆದಾಯದಲ್ಲಿ ಅನುಭೋಗಕ್ಕಾಗಿ ಖರ್ಚಾಗುವ ಒಟ್ಟು ಪ್ರಮಾಣ ಎಷ್ಟು ಎಂಬುದನ್ನು ಸೂಚಿಸುವ ಪರಿಭಾವನೆಯನ್ನೇ ಸರಾಸರಿ ಅನುಭೋಗ ಪ್ರವೃತ್ತಿ ಎಂಬುದಾಗಿ ಅಲ್ಲಿ ಹೇಳ್ತೀವಿ. ಉದಾಹರಣೆಗೆ, ಒಂದು ಸಮಾಜದ ಆದಾಯ, ಇಫ್ ಇನ್ಕಮ್ ಆಫ್ ಎ ಸೊಸೈಟಿ ಈಸ್ 100 crore rupees, ಒಂದು ಸಮಾಜದ ಆದಾಯ 100 ಕೋಟಿ ರೂಪಾಯಿಗಳಿದ್ದಲ್ಲಿ ಒಟ್ಟು ಆದಾಯ ಎಷ್ಟು? 100 ಕೋಟಿ. ಅದರಲ್ಲಿ 60 ಕೋಟಿಗಳು ಮಾತ್ರ ಅನುಭೋಗಕ್ಕಾಗಿ ಖರ್ಚಾಗ್ತಾ ಇದ್ರೆ, ಅಂದರೆ ನಾನೀಗ ಆಲ್ರೆಡಿ ಹೇಳಿದಂಗೆ ವ್ಯಕ್ತಿಗಳು ತಮಗೆ ಬಂದ ಆದಾಯವನ್ನೆಲ್ಲ ಅನುಭೋಗಕ್ಕಾಗಿ ಖರ್ಚು ಮಾಡುವುದಿಲ್ಲ. ಬಂದಂಥ ಆದಾಯವನ್ನು 2 ಭಾಗಗಳಾಗಿ ವಿಂಗಡಿಸಿಕೊಳ್ಳುತ್ತಾರೆ, ಅನುಭೋಗ ಮತ್ತು ಉಳಿತಾಯ. ಸೊ ಹಾಗಾಗಿ 100 crore rupees ಇನ್ಕಮ್ ಇದ್ರೂ ಕೂಡ ಅಲ್ಲಿ ಓನ್ಲಿ 60 crore rupees ಅಷ್ಟೇ ಕನ್ಸಂಪ್ಷನ್ ಫಂಕ್ಷನ್ ಆಯಿತು, ಅದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಯಿತು. ಸೊ 100 ಕೋಟಿ ಆದಾಯದಲ್ಲಿ 60 ಕೋಟಿನ ಅನುಭೋಗಕ್ಕಾಗಿ ಖರ್ಚು ಮಾಡಿದ್ರು. ಹಾಗಾದ್ರೆ ಇನ್ನು 40 ಕೋಟಿ ಏನಾಯ್ತಪ್ಪ ಅಂದರೆ ಉಳಿತಾಯ ಆಯಿತು ಅಂತ ಹೇಳ್ತೀವಿ. Y = C+S. Y = C+S ಅಂದ್ರೇನು? Y ಮೀನ್ಸ್ ಆದಾಯ. ಆದಾಯವು ಯಾವುದಕ್ಕೆ ಸಮನಾಗಿರುತ್ತದೆ? C ಮೀನ್ಸ್ ಕನ್ಸಂಪ್ಷನ್, ದೆನ್ ಪ್ಲಸ್ S ಮೀನ್ಸ್ ಸೇವಿಂಗ್ಸ್. ಅನುಭೋಗ ಮತ್ತು ಉಳಿತಾಯಕ್ಕೆ ಸಮನಾಗಿರುತ್ತದೆ ಆದಾಯವು ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಹೀಗೆ ಕೇನ್ಸನ ಪ್ರಕಾರ ಸರಾಸರಿ ಅನುಭೋಗ ಪ್ರವೃತ್ತಿಯು ಒಂದು ಸಮಾಜದ ಒಟ್ಟು ಆದಾಯ ಮತ್ತು ಒಟ್ಟು ಅನುಭೋಗ ವೆಚ್ಚದ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಒಟ್ಟು ಆದಾಯದಲ್ಲಿ ಅನುಭೋಗಕ್ಕಾಗಿ ಖರ್ಚಾಗುವ ಒಟ್ಟು ವೆಚ್ಚವನ್ನು ಸೂಚಿಸುತ್ತದೆ ಸರಾಸರಿ ಅನುಭೋಗ ಪ್ರವೃತ್ತಿ. ನನ್ನ ಎಕ್ಸಾಂಪಲ್ಲಿ 100 ಕೋಟಿ ಇನ್ಕಮ್ ಇದ್ದರೆ ಕೇವಲ 60 ಕೋಟಿ ಮಾತ್ರ ಅನುಭೋಗಕ್ಕಾಗಿ ಖರ್ಚಾಗುತ್ತೆ ಹೇಳಿದೆ.
ಆಗ ಇದನ್ನ ಒಂದು ಸೂತ್ರದ ಸಹಾಯದಿಂದಲೂ ಕೂಡ APC ಅನ್ನು ನಾವಿಲ್ಲಿ ಹೇಳಲಿಕ್ಕಿದೆ. ಅದಕ್ಕಿಂತ ಮುಂಚೆ ಇನ್ ದಿಸ್ ಅನಾಲಿಸಿಸ್ ದ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, Keynes has used the concept of APC and MPC. APC expresses the functional relationship between the total income and the total consumption of the community. ನಾನೀಗ ಆಲ್ರೆಡಿ ಹೇಳಿದಂತೆ ಒಂದು ಸಮಾಜದ ಒಟ್ಟು ಆದಾಯ ಮತ್ತು ಒಟ್ಟು ಅನುಭೋಗದ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ APC. APC is known by dividing total consumption expenditure from total income. ಅಂದರೆ APC ಅನ್ನ ಹೇಗೆ ಕಂಡುಹಿಡಿಬಹುದು ಅಂತಂದ್ರೆ ಒಂದು ಸೂತ್ರದ ಸಹಾಯದಿಂದ we can explain with the help of a formula. How to find out APC ಅಂತಂದ್ರೆ ಇಲ್ಲಿ APC is known by dividing total consumption expenditure. ಅಂದ್ರೆ ಒಟ್ಟು ಅನುಭೋಗ ವೆಚ್ಚದಿಂದ, ಒಂದು ಸಮಾಜದ ಒಟ್ಟು ಅನುಭೋಗ ವೆಚ್ಚದಿಂದ ಒಟ್ಟು ಆದಾಯವನ್ನು ಭಾಗಿಸಿದಾಗ, ಡಿವೈಡಿಂಗ್ ಟೋಟಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಫ್ರಮ್ ಟೋಟಲ್ ಇನ್ಕಮ್, ಒಟ್ಟು ಅನುಭೋಗ ವೆಚ್ಚವನ್ನು ಒಟ್ಟು ಆದಾಯದಿಂದ ಭಾಗಿಸಿದಾಗ ಬರುವುದೇ ಸರಾಸರಿ ಅನುಭೋಗ ಪ್ರವೃತ್ತಿ. ಸರಾಸರಿ ಅನುಭೋಗ ಪ್ರವೃತ್ತಿ. ಹಾಗಾದ್ರೆ APC ಅನ್ನ ಕಂಡು ಹಿಡಿಯುವುದು ಹೇಗೆ? ಹೌ ಟು ಫೈಂಡ್ ಔಟ್ APC ಅನ್ನು ನಾನು ಹೇಳಿದೆ. ಟೋಟಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಶುಡ್ ಬಿ ಡಿವೈಡೆಡ್ ಬೈ ಟೋಟಲ್ ಇನ್ಕಮ್ ಆಫ್ ದ ಕಮ್ಯುನಿಟಿ ಅಂತ ಹೇಳಿದ್ರಿ. ಹಾಗಾದ್ರೆ ಒಂದು ಸೂತ್ರ ಅಂತ ನಾವು ನೋಡಿದಾಗ, ಒಂದು ಫಾರ್ಮುಲಾ ನೋಡ್ತಾ ಹೋದಾಗ ಅಲ್ಲಿ APC ಈಕ್ವಲ್ ಟು C/Y. ಇದರಲ್ಲಿ ಈ ಈಕ್ವೇಶನ್ ಅಲ್ಲಿ APC ಅಂದ್ರೇನು? ಇನ್ ದ ಅಬೋವ್ ಈಕ್ವೇಶನ್ APC ಈಕ್ವಲ್ ಟು ಆವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಓಕೆ, C ಈಕ್ವಲ್ ಟು ಕನ್ಸಂಪ್ಷನ್, Y ಈಕ್ವಲ್ ಟು ಇನ್ಕಮ್. C equal to consumption, Y equal to income. When we assume that total income is rupees 100 crores, ಹೌದಾ? ನಾನು ಈಗಾಗಲೇ ಹೇಳಿದಂತೆ ಒಂದು ಕಮ್ಯುನಿಟಿ, ಒಂದು ಸಮಾಜದಲ್ಲಿ 100 ಕೋಟಿ ಇನ್ಕಮ್ ಇದೆ ಅಂತ ನಾವು ಕಲ್ಪನೆ ಮಾಡಿಕೊಂಡ್ರೆ, ಅಸ್ಯೂಮ್ ಮಾಡಿಕೊಂಡ್ರೆ, ಅಂಡ್ ಔಟ್ ಆಫ್ ಇಟ್, ಈ ಒಟ್ಟು ಆದಾಯದಲ್ಲಿ ಔಟ್ ಆಫ್ ಇಟ್ ಪೀಪಲ್ ಸ್ಪೆಂಡ್ rupees 60 crores ಫಾರ್ ಕನ್ಸಂಪ್ಷನ್. ಆದರೆ 100 ಕೋಟಿನಲ್ಲಿ ಜನ 60 ಕೋಟಿನ ಅನುಭೋಗಕ್ಕಾಗಿ ಖರ್ಚು ಮಾಡಿದ್ರೆ ಆಗ ದೆನ್ APC ಈಕ್ವಲ್ ಟು, ಅಲ್ಲಿ C/Y ಅಂತ ಅಂದ್ವಲ್ವಾ, C ಅಂದರೆ ಕನ್ಸಂಪ್ಷನ್ ಎಷ್ಟಾಯಿತು? 60 ಕೋಟಿ ಡಿವೈಡೆಡ್ ಬೈ ಇನ್ಕಮ್ ಎಷ್ಟಿದೆ? 100 crore rupees. ಸೊ 60 ಡಿವೈಡೆಡ್ ಬೈ 100. APC ಈಕ್ವಲ್ ಟು 60 ಡಿವೈಡೆಡ್ ಬೈ 100. ಬಿಕಾಸ್ APC ಈಕ್ವಲ್ ಟು C/Y. That's why APC equal to 60 divided by 100 ಅಂತ ನಾವಿಲ್ಲಿ ನೋಡ್ತೇವೆ. ಅಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದಾಗ ದಿಸ್ ಇಂಪ್ಲೈಸ್ ದಟ್ 60% ಆಫ್ ಟೋಟಲ್ ಇನ್ಕಮ್ ಈಸ್ ಸ್ಪೆಂಟ್ ಆನ್ ಕನ್ಸಂಪ್ಷನ್. ಹೀಗಿದ್ದಾಗ ಒಂದು ಸಮಾಜದ ಒಟ್ಟು ಆದಾಯದಲ್ಲಿ 60% ಯಾವುದಕ್ಕೆ ಖರ್ಚಾಗ್ತಾ ಇದೆ? ಅನುಭೋಗದ ವತಿಯಿಂದ ಖರ್ಚು ಮಾಡಲ್ಪಡುವ ಹಣವಾಗಿದೆ ಎಂಬುದಾಗಿ ಹೇಳ್ತಾ ಹೋಗ್ತೀವಿ. ಇದನ್ನು ಇಷ್ಟು ಕಾನ್ಸೆಪ್ಟನ್ನು APCನಲ್ಲಿ ನೋಡಿದ್ರು. ಹಾಗೆಯೇ ಕೇನ್ಸನ ಉದ್ಯೋಗ ಸಿದ್ಧಾಂತದಲ್ಲಿ ಅತ್ಯಂತ ಹೆಚ್ಚಿನ ಪಾತ್ರವನ್ನು ಪಡೆದುಕೊಂಡಿರುವುದು MPC, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಸೀಮಾಂತ ಅನುಭೋಗ ಪ್ರವೃತ್ತಿ. ಏನು ಸೀಮಾಂತ ಅನುಭೋಗ ಪ್ರವೃತ್ತಿ ಅಂದರೆ, ಒಂದು ಸಮಾಜದ ಆದಾಯವು ಹೆಚ್ಚಾಗುತ್ತಾ ಹೋದಂತೆ, ಇಫ್ ಇನ್ಕಮ್ ಆಫ್ ಎ ಕಮ್ಯುನಿಟಿ ಇನ್ಕ್ರೀಸಸ್, ಆಗ ಇಫ್ ಎನಿ ಚೇಂಜಸ್ ಅಕರ್ಸ್ ಇನ್ ಇನ್ಕಮ್ ಆಫ್ ದ ಕಮ್ಯುನಿಟಿ, ಸಮಾಜದ ಒಟ್ಟು ಆದಾಯದಲ್ಲಿ ಬದಲಾವಣೆ ಆದಾಗ, ಎನಿ ಚೇಂಜಸ್ ಇನ್ ಲೆವೆಲ್ ಆಫ್ ಇನ್ಕಮ್, ಆದಾಯದಲ್ಲಿ ಯಾವುದಾದ್ರು ಬದಲಾವಣೆ ಆದಾಗ ಅನುಭೋಗನೂ ಕೂಡ ಡೆಫಿನೆಟ್ ಆಗಿ ಏನಾಗುತ್ತೆ? ಬದಲಾಗುತ್ತೆ, ಹೌದಾ? ಹಾಗಾಗಿ MPC ಎಕ್ಸ್ಪ್ರೆಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಚೇಂಜಸ್ ಇನ್ ಲೆವೆಲ್ ಆಫ್ ಕನ್ಸಂಪ್ಷನ್ ಡ್ಯೂ ಟು ಚೇಂಜಸ್ ಇನ್ ಲೆವೆಲ್ ಆಫ್ ಇನ್ಕಮ್ ಆಫ್ ದ ಕಮ್ಯುನಿಟಿ. ಒಂದು ಸಮಾಜದ ಒಟ್ಟು ಆದಾಯದಲ್ಲಾದ ಬದಲಾವಣೆಯಿಂದಾಗಿ ಒಟ್ಟು ಅನುಭೋಗದಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಸೊ ಇಟ್ ಎಕ್ಸ್ಪ್ರೆಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಚೇಂಜಸ್ ಇನ್ ಇನ್ಕಮ್ ಅಂಡ್ ಚೇಂಜಸ್ ಇನ್ ಲೆವೆಲ್ ಆಫ್ ಕನ್ಸಂಪ್ಷನ್. ಅಂದರೆ ಸೀಮಾಂತ ಅನುಭೋಗ ಪ್ರವೃತ್ತಿ ಎಂದರೆ ಈ ಪರಿಭಾವನೆಯಲ್ಲಿ ಯಾವುದರ ನಡುವಿನ ಸಂಬಂಧ ಅಂದರೆ, ಆದಾಯದಲ್ಲಾದ ಹೆಚ್ಚಳದಿಂದಾಗಿ, ಡ್ಯೂ ಟು ಚೇಂಜಸ್ ಇನ್ ಲೆವೆಲ್ ಆಫ್ ಇನ್ಕಮ್, ಆದಾಯದಲ್ಲಾದ ಹೆಚ್ಚಳದಿಂದಾಗಿ ಅನುಭೋಗದಲ್ಲಾದ ಹೆಚ್ಚಳವನ್ನು ಸೂಚಿಸುತ್ತದೆ. ಅಥವಾ ಇನ್ನೊಂದು ರೀತಿ ಡಿಫೈನ್ ಮಾಡಿ,
ಆದಾಯದಲ್ಲಾದ ಬದಲಾವಣೆಯಿಂದಾಗಿ, ಚೇಂಜಸ್ ಅಂದ್ರೆ ಡ್ಯೂ ಟು ಚೇಂಜಸ್ ಇನ್ ಲೆವೆಲ್ ಆಫ್ ಇನ್ಕಮ್, ಓಕೆ, ದಟ್ ಲೀಡ್ಸ್ ಟು ಚೇಂಜಸ್ ಇನ್ ಲೆವೆಲ್ ಆಫ್ ಕನ್ಸಂಪ್ಷನ್. ಆದಾಯದಲ್ಲಿ ಆದಂತಹ ಬದಲಾವಣೆಯಿಂದಾಗಿ ಅನುಭೋಗದಲ್ಲಿ ಆದಂತಹ ಬದಲಾವಣೆಯನ್ನು ಸೂಚಿಸುವ ಪರಿಭಾವನೆಯನ್ನೇ ಸೀಮಾಂತ ಅನುಭೋಗ ಪ್ರವೃತ್ತಿ ಎಂದು ಕರೆದಿದ್ದಾರೆ ಜೆ.ಎಂ. ಕೇನ್ಸ್. ಸೊ ಹಾಗಾಗಿ ಈ ಒಂದು ಪರಿಭಾವನೆಯಲ್ಲಿ ಯಾವ ರೀತಿ ಅದನ್ನ ಅನಲೈಸ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ನೋಡ್ತಾ ಹೋದಾಗ MPC ಇಂಡಿಕೇಟ್ಸ್ ದ ಚೇಂಜಸ್ ಇನ್ ಕನ್ಸಂಪ್ಷನ್. ನಾನು ಆಲ್ರೆಡಿ ಹೇಳಿದಂತೆ ಬದಲಾವಣೆ ಅಂದ್ರೆ ಏನಪ್ಪ, ಚೇಂಜಸ್. MPC ಇಂಡಿಕೇಟ್ಸ್ ದ ಚೇಂಜ್ ಇನ್ ಕನ್ಸಂಪ್ಷನ್ with an increase in income. Increase and that's also change. Changes in consumption with an increase in income. The proportion of increase in consumption will always be less than the proportion of increase in income. As a result, MPC will be less than 1 ಅಂತಲ್ಲಿ ಹೇಳಿ. ನಾವೀಗಾಗಲೇ ಜೆ.ಎಂ. ಕೇನ್ಸ್ ಹೇಳಿದಂತೆ ಒಂದು ಸಮಾಜದ ಒಟ್ಟು ಆದಾಯದಲ್ಲಿ ಹೆಚ್ಚಳ ಆದಾಗ ಅನುಭೋಗನೂ ಕೂಡ ಹೆಚ್ಚಾಗುತ್ತೆ. ಆದಾಯ ಹೆಚ್ಚಾದಂತೆ ಅನುಭೋಗನೂ ಕೂಡ ಹೆಚ್ಚಾಗುತ್ತೆ. ಅಂದರೆ ಆದಾಯದಲ್ಲಿ ಚೇಂಜಸ್ ಆದರೆ ಅನುಭೋಗದಲ್ಲೂ ಕೂಡ ಚೇಂಜಸ್ ಆಯಿತು. ಅಲ್ಲಿ ಇನ್ಕ್ರೀಸ್ ಆದರೆ ಇಲ್ಲೂ ಕೂಡ ಇನ್ಕ್ರೀಸ್ ಆಯಿತು, ಏರಿಕೆ ಆಯಿತು. ಬಟ್ ಆ ಇನ್ಕ್ರೀಸಿಂಗ್ ರೇಟ್ ಇದೆಯಲ್ಲ, ಆ ಬದಲಾವಣೆಯ ದರ, ಆ ಏರಿಕೆಯ ದರ ಇದೆಯಲ್ಲ, ದಟ್ ವಿಲ್ ಬಿ ಲೆಸ್ ದ್ಯಾನ್ 1 ಅಂತ ಹೇಳ್ತಾರೆ. ಏನು ಲೆಸ್ ದ್ಯಾನ್ 1 ಅಂದರೆ 1ಕ್ಕಿಂತ ಕಡಿಮೆ. ಅಂದರೆ ಆದಾಯದಲ್ಲಾದ ಹೆಚ್ಚಳದ ಪ್ರಮಾಣಕ್ಕಿಂತಲೂ ಅನುಭೋಗದಲ್ಲಾದ ಹೆಚ್ಚಳದ ಪ್ರಮಾಣವು ಕಡಿಮೆ ಇರುತ್ತದೆ. ಅಂದರೆ ಸೀಮಾಂತ ಅನುಭೋಗ ಪ್ರವೃತ್ತಿಯು ಯಾವಾಗಲೂ 1ಕ್ಕಿಂತ ಕಡಿಮೆ ಇರುತ್ತದೆ. MPC ಈಸ್ ಆಲ್ವೇಸ್ ಲೆಸ್ ದ್ಯಾನ್ 1, ಯಾವಾಗಲೂ 1ಕ್ಕಿಂತ ಕಡಿಮೆ ಇರುತ್ತದೆ. ಅದನ್ನೇ ಹೇಳ್ತಾನೆ, MPC ವಿಲ್ ಬಿ ಲೆಸ್ ದ್ಯಾನ್ 1. ಸೀಮಾಂತ ಅನುಭೋಗ ಪ್ರವೃತ್ತಿ ಯಾವಾಗಲೂ 1ಕ್ಕೆ ಕಡಿಮೆ ಇರುತ್ತದೆ, 1ಕ್ಕಿಂತ ಕಡಿಮೆ ಇರುತ್ತದೆ. ಅಂದರೆ ದೇರ್ ಇಸ್ ಎ ಗ್ಯಾಪ್ ಬಿಟ್ವೀನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಇಲ್ಲಿ ನಾವು ಕರೆಕ್ಟಾಗಿ ಕೇನ್ಸನ ಸಿದ್ಧಾಂತವನ್ನು ಅನಲೈಸ್ ಮಾಡಲಿಕ್ಕಿದೆ. ಈತನ ಪ್ರಕಾರ Y=C ಆಗಲು ಸಾಧ್ಯವಿಲ್ಲ. ಬಂದಿದ್ದೆಲ್ಲ ಜನ ಅನುಭೋಗಕ್ಕಾಗಿ ಖರ್ಚು ಮಾಡಲ್ಲ. ಅನುಭೋಗಿಗೆ ಒಂದು ಸೈಕಲಾಜಿಕಲ್ ಲಾ ಆಫ್ ಕನ್ಸಂಪ್ಷನ್ ಇದೆ. ಸೊ ಹಾಗಾಗಿ ಅಲ್ಲಿ ಇನ್ಕಮ್ಮು 2 ಭಾಗವಾಗಿ ಡಿವೈಡ್ ಆಗುತ್ತೆ, ಕನ್ಸಂಪ್ಷನ್ ಆ್ಯಂಡ್ ಸೇವಿಂಗ್ಸ್. ಸೊ ಯಾವಾಗ ಸೇವಿಂಗ್ಸ್ ಆಗುತ್ತೆ ಆಗ ವಿ ಕ್ಯಾನ್ ಸಿ ದ ಗ್ಯಾಪ್ ಬಿಟ್ವೀನ್ ಇನ್ಕಮ್ ಅಂಡ್ ಕನ್ಸಂಪ್ಷನ್. ಹಾಗಾಗಿ MPC ಚೇಂಜಸ್ ಇನ್ ಕನ್ಸಂಪ್ಷನ್ ಅಂಡ್ ಚೇಂಜಸ್ ಇನ್ ಇನ್ಕಮ್ ನೋಡಿದಾಗ MPC ವಿಲ್ ಬಿ ಆಲ್ವೇಸ್ ಲೆಸರ್ ದ್ಯಾನ್ 1 ಅಂತ ಹೇಳ್ತೀವಿ. ಆ ಗ್ಯಾಪ್ ಏನಾಗುತ್ತೆ, ಆದಾಯದ ಹೆಚ್ಚಳಕ್ಕಿಂತಲೂ ಅನುಭೋಗದ ಹೆಚ್ಚಳದ ಪ್ರಮಾಣವು ಏನು ಕಡಿಮೆ ಆಗುತ್ತೆ ಅದು ಯಾವುದಕ್ಕೆ ದಾರಿ ಮಾಡಿಕೊಡ್ತದೆ, ನಿರುದ್ಯೋಗಕ್ಕೆ ದಾರಿ ಮಾಡಿಕೊಡ್ತದೆ. ಡೆಫಿನೆಟ್ ಆಗಿ ಬೇಡಿಕೆಯ ಕೊರತೆ ಉಂಟಾಗುತ್ತೆ ಯಾವಾಗ ಅನುಭೋಗವು ಕಡಿಮೆ ಆದಾಗ. ವೆನ್ ಕನ್ಸಂಪ್ಷನ್ ಡಿಕ್ರೀಸಸ್, demand also decreases. When demand lower, that will leads to lower level of prices. ಬೇಡಿಕೆ ಕಡಿಮೆ ಆದರೆ ಬೆಲೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದರೆ lower level of profit, lower level of investment, lower level of production. Then the demand for labor will be decrease, then it leads to higher level of unemployment, lower level of employment. ಹೀಗೆ ಅನುಭೋಗದ ಕೊರತೆಯಿಂದಾಗಿ ಒಂದು ಸಮಾಜದಲ್ಲಿ ಬೆಲೆ, ಲಾಭಾಂಶ, ಹೂಡಿಕೆ, ಉತ್ಪಾದನೆ, ಕಾರ್ಮಿಕರಿಗೆ ಬೇಡಿಕೆ ಕುಸಿಯುವ ಮೂಲಕ ಉದ್ಯೋಗ ಮಟ್ಟ ಕುಸಿದು ನಿರುದ್ಯೋಗ ಮಟ್ಟ ಹೆಚ್ಚಾಗುತ್ತದೆ ಎಂಬುದನ್ನಲ್ಲಿ ಹೇಳ್ತಾ ಹೋಗ್ತಾನೆ. ಹೀಗೆ ಕೇನ್ಸ್ ಅನುಭೋಗದ ಪರಿಭಾವನೆಯ ಮೂಲಕ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದರು ಎಂಬುದಾಗಿ ನಾವು ಹೇಳ್ತಾ ಹೋದಾಗ ಎಲ್ಲ ಪರಿಭಾವನೆಯನ್ನು ಅನಲೈಸ್ ಮಾಡ್ತೀವಿ. MPC ವಿಲ್ ಬಿ ನೋನ್ ಬೈ, ಹಾಗಾದರೆ MPCಯನ್ನು ಕಂಡುಹಿಡಿಯೋದು, ಹೌ ಟು ಫೈಂಡ್ ಔಟ್ MPC ಅಂದರೆ MPC ವಿಲ್ ಬಿ ನೋನ್ ಬೈ ಡಿವೈಡಿಂಗ್ ದ ಚೇಂಜ್ ಇನ್ ಕನ್ಸಂಪ್ಷನ್ ಬೈ ದ ಚೇಂಜ್ ಇನ್ ಇನ್ಕಮ್. ಅಂದರೆ ಅನುಭೋಗದಲ್ಲಾದ ಬದಲಾವಣೆಯನ್ನು ಆದಾಯದಲ್ಲಾದ ಬದಲಾವಣೆಯಿಂದ ಭಾಗಿಸಿದಾಗ ಬರುವುದೇ ಸೀಮಾಂತ ಅನುಭೋಗ ಪ್ರವೃತ್ತಿ. ಹಾಗಾಗಿ ಇದನ್ನ ಒಂದು ಫಾರ್ಮುಲಾ ಮೂಲಕ ಹೇಳಬೇಕಂದ್ರೆ ನಾವು ಬೀಜಗಣಿತಾತ್ಮಕವಾಗಿ ಇದನ್ನು ವ್ಯಕ್ತಪಡಿಸಬೇಕು. ಅಂದರೆ MPC = ಡೆಲ್ಟಾ C ಡಿವೈಡೆಡ್ ಬೈ ಡೆಲ್ಟಾ Y ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ನೋಡ್ತೀವಿ. MPC = ಡೆಲ್ಟಾ C ಡಿವೈಡೆಡ್ ಬೈ ಡೆಲ್ಟಾ Y. ಸೊ ಡೆಲ್ಟಾ ರೆಪ್ರೆಸೆಂಟ್ ಚೇಂಜಸ್, ಹೌದಾ, ಬದಲಾವಣೆ, ಹೌದಾ, ಅನುಭೋಗದಲ್ಲಿ ಬದಲಾವಣೆ. ಡೆಲ್ಟಾ Y ಅಂದರೆ ಆದಾಯದಲ್ಲಿ ಬದಲಾವಣೆ ಅನ್ನುವಂಥ ಅಂಶನ ನಾವಿಲ್ಲಿ ನೋಡ್ತೀವಿ.
ಸೊ ದಿಸ್ ಈಸ್ ದ ಫಾರ್ಮುಲಾ ಆಫ್ MPC. ಸೊ MPC ಈಸ್ ಆಲ್ವೇಸ್ ಲೆಸ್ಸರ್ ದ್ಯಾನ್ 1 ಅನ್ನುವಂಥ ಅಂಶವನ್ನು, ಈಗ ಉದಾಹರಣೆಗೆ ಒಂದು ಸಮಾಜದ ಆದಾಯ 50 crore rupees ಇದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಓನ್ಲಿ 30 crore rupees ಮಾತ್ರ ಎಕ್ಸ್ಪೆಂಡಿಚರ್ ಮಾಡ್ತಾರೆ ಅಂದರೆ ಇನ್ನು 20 crore rupees ಏನಾಯಿತು, ಲೆವೆಲ್ ಆಫ್ ಸೇವಿಂಗ್ಸ್ ಅನ್ನುವಂಥ ಅಂಶನ ನಾವಿಲ್ಲಿ ನೋಡ್ತೀವಿ. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ APC ಆ್ಯಂಡ್ MPC. ಹಾಗಾದರೆ ಕೇನ್ಸ್ ಏನು ಆವೇಶಭರಿತವಾಗಿ ಆರ್ಥಿಕತೆಯಲ್ಲಿ ಯಾವುದೇ ಕಾರಣಕ್ಕೂ ಪೂರ್ಣ ಉದ್ಯೋಗ ಸಮತೋಲನ ನೆಲೆಸಲು ಸಾಧ್ಯವಿಲ್ಲ ಅಂತ ವಾದ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಒಂದು ಬೇಸ್ ಆಗಿ ಯಾವುದನ್ನು ತಗೋತಾರೆ, ಅನುಭೋಗ ಕಾರ್ಯ. ಬಂದಂಥ ಆದಾಯವೆಲ್ಲವೂ ಅನುಭೋಗದ ವತಿಯಿಂದ ಖರ್ಚು ಮಾಡಲ್ಪಡುವುದಿಲ್ಲವಾದ್ದರಿಂದ ಓಕೆ ಅರ್ಥವ್ಯವಸ್ಥೆಯಲ್ಲಿ ಬೇಡಿಕೆಯ ಕೊರತೆ ಉಂಟಾಗುತ್ತೆ. ಯಾವಾಗ ಪರಿಣಾಮಕಾರಿ ಬೇಡಿಕೆಯ ಕೊರತೆ ಉಂಟಾಗುತ್ತೆ, ಅರ್ಥವ್ಯವಸ್ಥೆಯು ಅರ್ಥವ್ಯವಸ್ಥೆಯಲ್ಲಿ ನಿರುದ್ಯೋಗಕ್ಕೆ ದಾರಿಯಾಗುತ್ತದೆ ಎಂದು ಹೇಳುವ ಮೂಲಕ ಈತ ನಿರುದ್ಯೋಗವು ಒಂದು ಸಾಮಾನ್ಯ ಸನ್ನಿವೇಶ, ಅನ್ಎಂಪ್ಲಾಯ್ಮೆಂಟ್ ಇಸ್ ಎ ನಾರ್ಮಲ್ ಸಿಚುಯೇಷನ್, ಫುಲ್ ಎಂಪ್ಲಾಯ್ಮೆಂಟ್ ಇಸ್ ಎ ಅಬ್ನಾರ್ಮಲ್ ಸಿಚುಯೇಷನ್, ಅದು ಒಂದು ಕನಸಿನ ಮಾತು, ಸತ್ಯಕ್ಕೆ ದೂರವಾದಂಥ ಅವಾಸ್ತವಿಕ ಸನ್ನಿವೇಶ ಎಂಬುದನ್ನು ಈ ಒಂದು ಬೇಸ್ ಮೇಲೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಆ್ಯಂಡ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಅಂತ ಮತ್ತೊಂದು ಪರಿಭಾವನೆಯನ್ನು ನಾನಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಆಲ್ರೆಡಿ ನಾನು ಹೇಳಿದೆ, ಕೇನ್ಸ್ ಅನುಭೋಗಿಗಳು ತಮಗೆ ಬಂದಂಥ ಆದಾಯವನ್ನು 2 ಭಾಗಗಳಾಗಿ ವಿಂಗಡಿಸ್ಕೊಳ್ತಾರೆ ಹೇಳಿದೆ. ಒಂದು ಕನ್ಸಂಪ್ಷನ್, ಮತ್ತೊಂದು ಸೇವಿಂಗ್ಸ್. ಓಕೆ, ಉಳಿತಾಯ ಮತ್ತು ಅನುಭೋಗ. ಈಗಾಗಲೇ ಅನುಭೋಗ ಅಂದರೆ ಏನು, ಅನುಭೋಗ ವೆಚ್ಚ, ಅನುಭೋಗ ಕ್ರಿಯೆ, ದೆನ್ ಒಂದು ಫಾರ್ಮುಲಾ, ಕನ್ಸಂಪ್ಷನ್ ಇಸ್ ದ ಫಂಕ್ಷನ್ ಆಫ್ ಇನ್ಕಮ್ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. MPC, APC, ವಾಟ್ ಈಸ್ ದ ನೇಚರ್ ಆಫ್ APC, MPC ಎಲ್ಲ ಡಿಸ್ಕಸ್ ಮಾಡ್ತಾ ಹೋದ್ವಿ. ಹಾಗೆಯೇ ಈಗ ಅದು ನೋಡ್ತಾ ಹೋದಾಗ ದೆನ್ ಉಳಿತಾಯ ಅಂತ ಹೇಳಿದೆ. ವ್ಯಕ್ತಿಗಳು ಆದಾಯವನ್ನು 2 ಭಾಗಗಳಾಗಿ ವಿಂಗಡಿಸ್ಕೊಳ್ತಾರೆ ಹೇಳಿದ್ರಿ, ಅನುಭೋಗ ಮತ್ತು ಉಳಿತಾಯ. ಉಳಿತಾಯ ಎಂದರೆ ವಾಟ್ ಈಸ್ ಸೇವಿಂಗ್ಸ್, ದ ಮನಿ ವಿಚ್ ಈಸ್ ನಾಟ್ ಸ್ಪೆಂಡ್ ಆನ್ ಕನ್ಸಂಪ್ಷನ್. ಅನುಭೋಗಕ್ಕಾಗಿ ಖರ್ಚಾಗದೇ ಇರುವ ಹಣವನ್ನು ಉಳಿತಾಯ ಅಂತ ಹೇಳ್ತೀವಿ. ಅನುಭೋಗದ ವತಿಯಿಂದ ಖರ್ಚು ಮಾಡಲ್ಪಡದೇ ಇರುವ ಹಣವನ್ನು ಉಳಿತಾಯ ಎಂಬುದಾಗಿ ಅರ್ಥೈಸಿದ್ದಾರೆ. ಹಾಗಾದರೆ ಉಳಿತಾಯದಲ್ಲೂ ಕೂಡ ಕೇನ್ಸ್ ಉಳಿತಾಯವನ್ನು ಕೂಡ 2 ಪರಿಭಾವನೆಗಳನ್ನು, ಪದಗುಚ್ಛಗಳನ್ನು, ಉಳಿತಾಯವನ್ನು ಕೂಡ 2 ಕಾನ್ಸೆಪ್ಟನ್ನು ವಿವರಿಸಿರುವಂಥದ್ದನ್ನು 2 ಭಾಗಗಳಾಗಿ ವಿಂಗಡಿಸಿರುವಂಥದ್ದು ನೋಡ್ತೀವಿ. ಆವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಆ್ಯಂಡ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್. ಸರಾಸರಿ ಉಳಿತಾಯ ಪ್ರವೃತ್ತಿ ಮತ್ತು ಸೀಮಾಂತ ಉಳಿತಾಯ ಪ್ರವೃತ್ತಿ. ಓಕೆ, APS ಅಂದ್ರೇನು, ಆವರೇಜ್ ಪ್ರೊಪೆನ್ಸಿಟಿ ಟು ಸೇವ್, ಸರಾಸರಿ ಉಳಿತಾಯ ಪ್ರವೃತ್ತಿ. ಸೊ ಇವೆರಡು ಕಾನ್ಸೆಪ್ಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಇಂಟ್ರೊಡಕ್ಷನ್, ಮೀನಿಂಗ್ ಆಫ್ APC ಆ್ಯಂಡ್ ಮೀನಿಂಗ್ ಆಫ್ MPC, ಇಕ್ವೇಷನ್ ಆರ್ ಫಾರ್ಮುಲಾ ಆಫ್ APS ಆ್ಯಂಡ್ APC ಎಲ್ಲ MPS, then MPS and APS, then equation or formula of APS and formula for MPS. The first one, I would like to analyze the concept of APS. Means average propensity to save and marginal propensity to save. Okay, in the analysis of propensity to save, Keynes has used the concept of average propensity to save and marginal propensity to save. Okay, an important relationship between income and saving is described by the concept of average propensity to save. APS is the proportion of disposable income that is saved ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡಿ. ಅದನ್ನು ಆದಷ್ಟು ಸಿಂಪ್ಲಿಫೈ ಮಾಡಿ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕಿದೆ ಅಂತಾದರೆ, ಏನು ಸರಾಸರಿ ಉಳಿತಾಯ ಪ್ರವೃತ್ತಿ ಎಂದರೇನು, ವಾಟ್ ಈಸ್ ಆವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಅಂತ ನೋಡಿದಾಗ, ಒಂದು ಸಮಾಜದ ಒಟ್ಟು ಆದಾಯ, ಟೋಟಲ್ ಇನ್ಕಮ್ ಆಫ್ ಎ ಕಮ್ಯುನಿಟಿ ಆ್ಯಂಡ್ ಟೋಟಲ್ ಲೆವೆಲ್ ಆಫ್ ಸೇವಿಂಗ್ಸ್ ಆಫ್ ಎ ಕಮ್ಯುನಿಟಿ. ಒಂದು ಸಮಾಜದ ಒಟ್ಟು ಆದಾಯ ಮತ್ತು ಒಟ್ಟು ಉಳಿತಾಯ. ಇಟ್ ಎಕ್ಸ್ಪ್ರೆಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟೋಟಲ್ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಟೋಟಲ್ level of savings. What? Average propensity to save.
ಒಂದು ಸಮಾಜದ ಒಟ್ಟು ಆದಾಯ ಮತ್ತು ಒಟ್ಟು ಉಳಿತಾಯದ ನಡುವಿನ ಸಂಬಂಧವನ್ನು ಸೂಚಿಸುವ ಪರಿಭಾವನೆಯನ್ನೇ ಸರಾಸರಿ ಉಳಿತಾಯ ಪ್ರವೃತ್ತಿ ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಹಾಗೆಯೇ ಆವರೇಜ್ propensity to save indicates the amount of savings in the total income. It is known by dividing the total savings by total income. Okay, ಹಾಗಾದ್ರೆ ಸರಾಸರಿ ಉಳಿತಾಯ ಪ್ರವೃತ್ತಿಯನ್ನು ಕಂಡುಹಿಡಿಯುವುದು ಹೇಗೆ? ಹೌ ಟು ಫೈಂಡ್ ಔಟ್ APC ಅಂತ ನೋಡಿದಾಗ ಟೋಟಲ್ ಸೇವಿಂಗ್ಸ್ ಡಿವೈಡಿಂಗ್ we have to divide total savings by total income of the community. ಒಂದು ಸಮಾಜದ ಒಟ್ಟು ಉಳಿತಾಯವನ್ನು ಒಟ್ಟು ಆದಾಯದಿಂದ ಭಾಗಿಸಿದಾಗ ಬರುವುದೇ ಆ ಸಮಾಜದ ಸರಾಸರಿ ಉಳಿತಾಯ ಪ್ರವೃತ್ತಿ. Then we can explain this concept with the help of an equation or formula. APS equal to S divided by Y. APS equal to S divided by Y. In this equation, APS means average propensity to save, then S equal to savings, Y equal to income. Then ಈ ಸೂತ್ರದಲ್ಲಿ APS ಅಂದರೆ ಸರಾಸರಿ ಉಳಿತಾಯ ಪ್ರವೃತ್ತಿ, S ಅಂದರೆ ಉಳಿತಾಯ, Y ಅಂದರೆ ಇನ್ಕಮ್. ಓಕೆ, ದೆನ್ ಇಷ್ಟು ಸರಾಸರಿ ಉಳಿತಾಯ ಪ್ರವೃತ್ತಿ. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ MPS, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್. ಏನು ಹಾಗಂದ್ರೆ ಅಂತ ಅಲ್ಲಿ ನೋಡ್ತಾ ಹೋದ್ರೆ MPS indicates the rise in the amount of savings with an increase in income. MPS indicates the rise in the amount of savings with an increase in income ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡ್ತೀವಿ. ಏನಪ್ಪ ಅಂದರೆ ಒಂದು ಸಮಾಜದಲ್ಲಿ ಉಳಿತಾಯದಲ್ಲಾದ ಬದಲಾವಣೆಯನ್ನು ಚೇಂಜಸ್ ಇನ್ ಲೆವೆಲ್ ಆಫ್ ಸೇವಿಂಗ್ಸ್, ಉಳಿತಾಯದಲ್ಲಾದ ಬದಲಾವಣೆಯನ್ನು ಆದಾಯದಲ್ಲಾದ ಬದಲಾವಣೆಯಿಂದ ಭಾಗಿಸಿದಾಗ ಬರುವುದೇ ಸೀಮಾಂತ ಉಳಿತಾಯ ಪ್ರವೃತ್ತಿ. ಅಂದರೆ ಸಮಾಜದ ಒಟ್ಟು ಉಳಿತಾಯದಲ್ಲಾದ ಏರಿಕೆಯನ್ನು ಹಾಗೂ ಒಟ್ಟು ಆದಾಯದಲ್ಲಾದ ಏರಿಕೆಯ ಪ್ರಮಾಣವನ್ನು ಆದಾಯದಲ್ಲಾದ ಏರಿಕೆಯ ಪ್ರಮಾಣದಿಂದ ಭಾಗಿಸಿದಾಗ ಬರುವುದೇ ಸೀಮಾಂತ ಉಳಿತಾಯ ಪ್ರವೃತ್ತಿ ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡ್ತೀವಿ. ಅದೇನೇ ಕೂಡ ಚೇಂಜಸ್ ಇನ್ ಲೆವೆಲ್ ಆಫ್ ಸೇವಿಂಗ್ಸ್ ಆ್ಯಂಡ್ ಚೇಂಜಸ್ ಇನ್ ಲೆವೆಲ್ ಆಫ್ ಇನ್ಕಮ್ ಅನ್ನುವಂಥ ಅಂಶವನ್ನು ಅಲ್ಲಿ ಹೇಳ್ತೀವಿ. ಇದನ್ನು ಕೂಡ ಒಂದು ಸೂತ್ರದ ಸಹಾಯದಿಂದ ವಿವರಿಸಿದಾಗ ಅಲ್ಲಿ MPS ಈಕ್ವಲ್ ಟು ಡೆಲ್ಟಾ S ಡಿವೈಡೆಡ್ ಬೈ ಡೆಲ್ಟಾ Y ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಸೊ ಡೆಲ್ಟಾ ರೆಪ್ರೆಸೆಂಟ್ ಚೇಂಜಸ್ ಅನ್ನುವಂಥ ಕಾನ್ಸೆಪ್ಟ್ ಕೂಡ ಇಲ್ಲಿ ಬರುತ್ತದೆ. ಇನ್ ದ ಅಬೋವ್ ಈಕ್ವೇಶನ್ ಡೆಲ್ಟಾ S represent changes in savings and ಡೆಲ್ಟಾ Y represents changes in income ಅನ್ನುವಂಥ ಅಂಶವನ್ನು ಇಲ್ಲಿ ಹೇಳ್ತಾ ಹೋದ್ವಿ. ದೆನ್ ಹೀಗೆ ಕೇನ್ಸನ ಉದ್ಯೋಗ ಸಿದ್ಧಾಂತದಲ್ಲಿ ಅತ್ಯಂತ ಪ್ರಮುಖವಾಗಿ ಸರಾಸರಿ ಅನುಭೋಗ ಪ್ರವೃತ್ತಿ, ಹಾಗೆಯೇ ಸೀಮಾಂತ ಅನುಭೋಗ ಪ್ರವೃತ್ತಿ ಮತ್ತು ಸರಾಸರಿ ಉಳಿತಾಯ ಪ್ರವೃತ್ತಿ ಮತ್ತು ಸೀಮಾಂತ ಉಳಿತಾಯ ಪ್ರವೃತ್ತಿ ಹಾಗೂ ಅನುಭೋಗ ಪ್ರವೃತ್ತಿ ಮತ್ತು ಅನುಭೋಗ ವೆಚ್ಚದ ನಡುವಿನ ವ್ಯತ್ಯಾಸಗಳು, ಇದನ್ನೆಲ್ಲವೂ ಕೂಡ ಈ ಸೆಷನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿಯಾಗಿದೆ. ನೆಕ್ಸ್ಟ್ ಸೆಷನಲ್ಲಿ ವಿಚ್ ಆರ್ ದ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ಸ್ ಆಫ್ ಕನ್ಸಂಪ್ಷನ್ ಫಂಕ್ಷನ್. ಅನುಭೋಗ ಕಾರ್ಯ ಯಾವಾಗಲೂ ಒಂದೇ ರೀತಿ ಇಲ್ಲ, ಒಮ್ಮೆ ಹೆಚ್ಚಾಗುತ್ತೆ ಮತ್ತೊಮ್ಮೆ ಕಡಿಮೆ ಆಗುತ್ತೆ. ವಿ ಕ್ಯಾನ್ ಸಿ ಫ್ಲಕ್ಚುಯೇಷನ್ಸ್ ಇನ್ ಲೆವೆಲ್ ಆಫ್ ಕನ್ಸಂಪ್ಷನ್. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆನ್ ಲೆವೆಲ್ ಆಫ್ ಕನ್ಸಂಪ್ಷನ್? ಅನುಭೋಗ ಕಾರ್ಯದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು, ಅನುಭೋಗದ ಮಟ್ಟವನ್ನು ನಿರ್ಧರಿಸುವ ಅಂಶಗಳು ಯಾವುದು ಎಂಬುದನ್ನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ.